ಗಂಗಾ ಯಮುನಾ ಸಿಂಧು ಕಾವೇರಿ ಮಂಗಳೆಯರು ಹರಿದಾಡುವರು. ಬಂಗಾರದ ಗಣಿ ಹಿತ ಹಿಮಗಿರಿ ಕಂಗೊಳಿಸುವುದೀ ಭಾಗ್ಯದ ನಗರಿ. ಭಾರತ ಮಾತೆಯ ಮಕ್ಕಳು ನಾವು, ಭಾರತ ಗೀತೆಯ ಹಾಡುವೆವು. ನಮ್ಮ ಭಾರತ ಗೀತೆಯ ಹಾಡುವೆವು. ನಮಸ್ಕಾರ ವೀಕ್ಷಕರೇ, ಈ ಹಿಂದೆ ನಾವು ಹಿಂದಿನ ಅಧ್ಯಾಯದಲ್ಲಿ ಪರ್ವತದ ದರ್ಶನವನ್ನು ಮಾಡಿದ್ದೀವಿ. ಮುಂದೆ ನದಿಗಳ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆ ನದಿ ಎಲ್ಲೆಲ್ಲಿ ಹುಟ್ಟುತ್ತೆ, ಯಾವ ಪರ್ವತದಲ್ಲಿ ಎಷ್ಟು ನದಿಗಳು ಹುಟ್ಟುತ್ತವೆ, ಇದನ್ನೆಲ್ಲ ಮುಂದೆ ನಾವು ತಿಳ್ಕೊತಾ ಹೋಗೋಣ. ನದಿ ಮಹಾತ್ಮೆ ಮತ್ತು ಪ್ರಮುಖ ನದಿಗಳು. ನದಿಯ ಬಗ್ಗೆ ನಮ್ಮ ದೃಷ್ಟಿಕೋನ ಪರ್ವತಗಳಲ್ಲಿ ಉಗಮಿಸಿ ಸಾಗರವನ್ನು ಸೇರುವ ಜಲಪ್ರವಾಹಗಳನ್ನು ನದಿಗಳೆನ್ನುತ್ತೇವೆ. ನಾವು ಏನು ಅಂದ್ಕೊಂಡಿದ್ದೀವಿ, ನದಿಗಳು ಎಲ್ಲಿ ಹುಟ್ಟುತ್ತೆ, ನಮ್ಮ ದೃಷ್ಟಿಕೋನ ಏನಿರುತ್ತೆ ಅಂದರೆ ಪರ್ವತಗಳಲ್ಲಿ ಹುಟ್ಟುತ್ತೆ, ಸಾಗರವನ್ನು ಸೇರುತ್ತೆ ಈ ಜಲಪ್ರವಾಹಗಳು ಅಂತ ನಮ್ಮ ಭಾವನೆಗಳಲ್ಲಿ ಅಂದ್ಕೊಂಡಿರ್ತೀವಿ. ನದಿಗಳು ಪವಿತ್ರವಾಗಿರುತ್ತವೆ. ಅವುಗಳಲ್ಲಿ ಸ್ನಾನ ಮಾಡಿದವರನ್ನು ಪಾವನಗೊಳಿಸುತ್ತವೆ. ನದಿ ಒಂದು ಪವಿತ್ರ ಕ್ಷೇತ್ರವೂ ಹೌದು, ಅಲ್ಲಿ ಸ್ನಾನ ಮಾಡಿದವ್ರನ್ನ ಪಾವನಗೊಳಿಸುತ್ತೆ. ಈ ರೀತಿಯ ಭಾವನೆ ಋಗ್ವೇದ ಕಾಲದಿಂದಲೂ ಇದೆ. ಇದು ವೇದಗಳ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಈ ಋಗ್ವೇದದಲ್ಲಿ ಆಪದೇವತೆಗಳನ್ನು ಸ್ತುತಿಸುವಾಗ, ಅಂದರೆ ಜಲದೇವತೆಗಳು ಅನ್ನೋ ಅರ್ಥ, ಸ್ತುತಿಸುವಾಗ ಆ ದೇವತೆಗಳು ನಮಗೆ ಕಲ್ಯಾಣವನ್ನುಂಟು ಮಾಡಲಿ, ನಮ್ಮನ್ನು ಪಾವನಗೊಳಿಸಲಿ ಎಂದು ಪ್ರಾರ್ಥಿಸಲಾಗಿದೆ. ಆ ಒಂದು ಸಂದರ್ಭದಲ್ಲಿ ನಾವು ದೇವರನ್ನು ಅದರಲ್ಲೇ ಪ್ರಾರ್ಥನೆ ಮಾಡ್ತೀವಿ, ನದಿಗಳನ್ನು ನಾವು ಸ್ನಾನ ಮಾಡುವಾಗ. ಋಗ್ವೇದದಲ್ಲಿ ಒಂದು ನದಿ ಸೂಕ್ತವಿದೆ. ಅದೇನು ಅಂದರೆ, ಅದರಲ್ಲಿ ನಮ್ಮ ನಾಡಿನ ಅನೇಕ ಪ್ರಮುಖ ನದಿಗಳನ್ನು